ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಬೇಡಿ ಪ್ಲೀಸ್, ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ನಾನು ಜಿರೇನಿಯಂ ಗಿಡಗಳನ್ನು ನಾನು ಹೇಗೆ ರೆಡಿ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಇದು 2 ವಿಡಿಯೋ ಆಗುತ್ತೆ, ಹಾಗಾಗಿ 2 ವಿಡಿಯೋನು ನೋಡಿ. ಮುಂದಿನ ವಿಡಿಯೋದಲ್ಲಿ ನಾನು ಅದರ ಕಟಿಂಗನ್ನು ನೆಟ್ಟು ಮತ್ತೆ ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಹಳೆ ಗಿಡಗಳನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಕೇರ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದನ್ನು ನಾವು ವರ್ಷ ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಹೋದ ವರ್ಷ ನೆಟ್ಟಿರುವಂಥ ಗಿಡನ ನಾನು ಈ ವರ್ಷ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಆಗಾಗ ಎಲೆಗಳು ಹಳದಿಯಾಗಿರುತ್ತೆ, ಅದಕ್ಕೆ ಕಾರಣ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ಒಣಗಿದ ಎಲೆಗಳು, ಕಡ್ಡಿಗಳು ಮತ್ತು ಒಣಗಿದ ಉದ್ದುದ್ದವಾಗಿರುವಂಥ ಕಡ್ಡಿಗಳನ್ನೆಲ್ಲ ನಾನು ಕಟ್ ಮಾಡ್ತೀನಿ. ತುಂಬ ಉದ್ದವಾಗಿ ಬೆಳೆದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಷ್ಟೆ. ಈಗ ನಾವು ಅದನ್ನೆಲ್ಲ ಕಟ್ ಮಾಡಿ ಕೊಡೋದ್ರಿಂದ ಮತ್ತು ಗೊಬ್ಬರಗಳನ್ನೆಲ್ಲ ಹಾಕಿ, ಅಥವಾ 2 ವರ್ಷ ಆಗಿರೋ ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ಬೋದು. ನಾನಿಲ್ಲಿ ಹಳೆ ಗಿಡ ಯಾವುದೂ ಇಲ್ಲ. ನಾನು ಹೋದ ವರ್ಷ ಈ ಟೈಮಲ್ಲಿ ಕೆಲವು ಗಿಡಗಳನ್ನು ಇಟ್ಕೊಂಡು ರಿಪೋರ್ಟಿಂಗ್ ಮಾಡಿದ್ದೆ, ಅದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ. ತುಂಬ ಹಳೆ ಗಿಡನ ಎಲ್ಲ ಮಳೆಯಲ್ಲಿ ಸುತ್ತೋಗ್ಬಿಡ್ತು. ಹಾಗಾಗಿ ಈ ಹೊಸ ಗಿಡಗಳನ್ನೇ ನಾನಿಲ್ಲಿ ಇದಕ್ಕೆ ಈಗ ನಾವು ಗೊಬ್ಬರಗಳನ್ನು ಹಾಕ್ಕೊಡದೆ ಹೋದರೆ ಅಷ್ಟೊಂದು ದೊಡ್ಡ ಸೈಜಲ್ಲಿ ಹೂ ಬಿಡಲ್ಲ ಮತ್ತು ಚೆನ್ನಾಗಿ ಹೂ ಬಿಡಲ್ಲ. ನೋಡಿ, ಈ ರೀತಿ ಜಿರೇನಿಯಂ ಗಿಡಗಳಿಗೆ ನಾವು ನೀರನ್ನು ಕಡಿಮೆ ಹಾಕಬೇಕು. ನೋಡಿ, ನೀರನ್ನು ಕಡಿಮೆ ಹಾಕದೆ ಹೋದರೆ ಎಲೆಗಳು ಹಳದಿ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲವು ಎಲೆ ಅದು ಒಣಗತ್ತೆ, ಅದು ಕಾಮನ್ನು, ಹಳದಿಯಾಗಿ ಒಣಗೋದು ಕಾಮನ್ನು. ಯಾಕಂದರೆ ಹೊಸ ಎಲೆ ಬಂದಾಗ ಹಳೆ ಎಲೆ ಉದುರೋದು ಕಾಮನ್ ಪ್ರೊಸೀಜರ್ ಅದು. ಹಾಗಂತ ಅದಕ್ಕೆ ನಾವು ಏನು ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೀರನ್ನು ಜಾಸ್ತಿ ಹಾಕದೆ ನೀವು 2 ದಿನ ಅಥವಾ 3 ದಿನಕ್ಕೆ ನೀರು ಹಾಕ್ತಾ ಬಂದರೆ ಗಿಡಗಳು ಹೆಲ್ದಿಯಾಗಿರುತ್ತೆ. ಇದಕ್ಕೆ 2 ದಿನ ನೀರು ಹಾಕದೆ ಹೋದರೂ ಅಥವಾ 4 ದಿವಸ ನೀರು ಹಾಕದೆ ಹೋದರೂ ಏನೂ ಆಗಲ್ಲ. ಆದರೆ ಡೈಲಿ ನೀರು ಹಾಕೋದ್ರಿಂದ ಸ್ವಲ್ಪ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು 2 ದಿವಸಕ್ಕೆ ಒಂದ್ಸರಿ ನೀರು ಹಾಕಿದರೂ ಪರವಾಗಿಲ್ಲ. ಇದು ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ನೀರು ಕಡಿಮೆ ಸಾಕು. ಮತ್ತು ಗೊಬ್ಬರಗಳನ್ನು ನೀವು ಹೆವಿ ಫೀಡರ್ ಅಂದರೆ ವರ್ಷ ಪೂರ್ತಿ ಹೂವಾಗೋವಂಥ ಗಿಡ ಆಗಿರೋದ್ರಿಂದ ನೀವು ಒಂದಷ್ಟು ಗೊಬ್ಬರನ ನೀವು ಈಗ ಹಾಕಿದರೆ ಆಮೇಲೆ ಫರ್ಟಿಲೈಸರನ್ನ ನೀವು ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನ ಮಾಡಿದರೆ ಎಲ್ಲ ಲಿಕ್ವಿಡ್ ಫರ್ಟಿಲೈಸರನ್ನು ಇದಕ್ಕೆ ಹಾಕ್ಬೋದು. ನೋಡಿ, ಈ ರೀತಿ ನಾನು ಆ ಬುಡನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೋತೀನಿ. ಪಾಟಲ್ಲಿರುವಂಥ ಮಣ್ಣು ಈಗ ಗಟ್ಟಿಯಾಗಿಬಿಟ್ಟಿದೆ. ಹಾಗಾಗಿ ಈಗ ಅದನ್ನು ಲೂಸ್ ಮಾಡಿಕೊಂಡು ನಾವೀಗ ಸ್ವಲ್ಪ ಗೊಬ್ಬರನ ಹಾಕ್ಕೊಡ್ತೀನಿ. ನಾನು ಯಾವ ಗೊಬ್ಬರ ಹಾಕ್ತೀನಿ ಅಂತ ನೋಡ್ತಾ ಹೋಗಿ. ಮತ್ತು ಇದು ನೋಡಿ, ನಿತ್ಯಪುಷ್ಪ ಕಟಿಂಗನ್ನು ಹಾಕ್ಕೊಂಡಿದ್ದೆ, ಅದನ್ನು ಕಿತ್ತು ಬೇರೆ ಇಟ್ಕೋತೀನಿ. ನೋಡಿ, ಈ ರೀತಿ ಕಟಿಂಗನ್ನು ಮಾಡಿ ಮಣ್ಣನ್ನೆಲ್ಲ ಲೂಸ್ ಮಾಡಿಕೊಂಡು ನಾನಿಲ್ಲಿ ಕಹಿಬೇವಿನ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಮತ್ತು ಕುರಿ ಗೊಬ್ಬರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೂದಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಗೊಬ್ಬರದ ಮಿಶ್ರಣಕ್ಕೆ ಎಲ್ಲವನ್ನು ಸೇರಿಸಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಬನಾನಾ ಪೀಲ್ಸು ಮತ್ತು ಚಹಾ ಪುಡಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಇದಕ್ಕೆ ತುಂಬ ಗೊಬ್ಬರ ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗೊಬ್ಬರ ಹಾಕ್ತೀನಿ. ನೀವು ಇದನ್ನು ಎಷ್ಟು ಹಾಕಿದರೂ ತೊಂದರೆ ಇಲ್ಲ. ಒಂದು 2 ಸ್ಪೂನು 3 ಸ್ಪೂನು ಆಗುವಷ್ಟು ನಾನು ಗೊಬ್ಬರನ ಇದಕ್ಕೆ ಹಾಕಿದ್ದೀನಿ ಒಂದು ಪಾಟಿಗೆ. ನೀವು ತುಂಬ ಮಣ್ಣಿದ್ರೆ ಸ್ವಲ್ಪ ಮಣ್ಣನ್ನು ಮೇಲಿಂದ ತೆಕ್ಕೋಬಿಡಿ. ಇಲ್ಲ ಅಂದರೆ ತುಂಬ ಹಳೆ ಗಿಡ ಆಗಿರೋದ್ರೆ ಸ್ವಲ್ಪ ಮಣ್ಣನ್ನು ತೆಕ್ಕೊಂಡು ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು ಹಳೆ ನಿತ್ಯಪುಷ್ಪ ಗಿಡ ಇತ್ತು, ಅದಕ್ಕೂ ಕೂಡ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅಲ್ಲಿ ಮೇಲೆ ಕೆಳಗೆ ಮಾಡಿಕೊಂಡು ಈ ರೀತಿ ಮಾಡ್ತೀನಿ. ತುಂಬ ಉದ್ದುದ್ದ ಕಟಿಂಗ್ ಎಲ್ಲ ಇದ್ದರೆ ಕಟ್ ಮಾಡ್ಕೊಳ್ಳಿ. ನಾನು ಆಮೇಲೆ ತೋರಿಸಿದ್ದೀನಿ ಯಾವ ರೀತಿ ಕಟ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಮಣ್ಣನ್ನು ತೆಗೆದು ಮತ್ತೆ ಹಾಕಿದ್ದೀನಿ ಅಂತ ನೋಡ್ತಾ ಹೋಗಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ನಾನಿಲ್ಲಿ ಹಾಕ್ತೀನಿ. ಮೇಲಿಂದ ಸ್ವಲ್ಪ ಹೊಸ ಮಣ್ಣನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ.
ನಾನು ದಾಸವಾಳ ಮತ್ತು ಗುಲಾಬಿ ಗಿಡಕ್ಕೆ ಪಾಟಿಂಗ್ ಮಿಕ್ಸ್ ಅಂತ ಮಾಡಿದ್ನಲ್ಲ, ಅದೇ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ಯಾಕಂದರೆ ಇದಕ್ಕೆ ತುಂಬ ಗೊಬ್ಬರಗಳೇ ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕಿರೋವಂಥ ಪಾಟಿಂಗ್ ಮಿಕ್ಸ್ನೇ ನಾನು ಇಲ್ಲಿ ಹಾಕ್ತೀನಿ. ನೀವು ಯಾವುದೇ ರೀತಿ ಪಾಟಿಂಗ್ ಮಿಕ್ಸ್ ಹಾಕ್ಬೋದು, ಆದರೆ ಇದು ಅಂಟಂಟಾಗಿರೋ ಮಣ್ಣನ್ನು ಹಾಕಬಾರ್ದು. ಸ್ವಲ್ಪ ಮರಳು ಮಿಶ್ರಿತ ಮಣ್ಣಾಗಿರಬೇಕು ಇದನ್ನು ನೆಡಬೇಕಾದ್ರೆ. ನೋಡಿ, ಯಾಕಂದರೆ ಇದಕ್ಕೆ ನೀರು ಕಡಿಮೆ ಸಾಕಾಗಿರೋದ್ರಿಂದ ಮರಳನ್ನು ಜಾಸ್ತಿ ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳಿ, ಆಗ ಗಿಡ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ವರ್ಮಿ ಕಂಪೋಸ್ಟು ಅಥವಾ ಕೌಡಂಗ್ ಕಂಪೋಸ್ಟು ಎಲ್ಲ ಮಿಶ್ರಣ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ತುಂಬ ಹಳೆ ಗಿಡ, ಇದು ಉದ್ದುದ್ದವಾಗಿ ಬೆಳೆದು ಬಿಟ್ಟಿದೆ. ಅದನ್ನೆಲ್ಲ ಆ ಉದ್ದ ಕಟಿಂಗನ್ನೆಲ್ಲ ಕಟ್ ಮಾಡ್ತೀನಿ. ಕೆಲವೊಂದು ನೋಡಿ ಈ ರೀತಿ ಮಳೆ ನೀರು ತಾಗಿ ಆ ದಂಟೆಲ್ಲ ಸತ್ತು ಹೋಗಿಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ತೆಕ್ಕೋತೀನಿ, ಕ್ಲೀನ್ ಮಾಡ್ಕೋತೀನಿ. ಹಾಗೆ ನೋಡಿ, ಇಷ್ಟೊಂದು ಉದ್ದವಾಗಿ ಬೆಳೆದ್ರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ಎಲ್ಲ ಕಟ್ ಮಾಡಿ ಆ ಕಟಿಂಗನ್ನು ಕೂಡ ನಾವು ನೆಟ್ಕೋಬೋದು. ಇದು ಕಟಿಂಗಿಂದ ತುಂಬ ಈಸಿಯಾಗಿ ನಾವು ಬೆಳೆಸ್ಕೋಬೋದು ಗಿಡನ. ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ತೋರಿಸಿದ್ದೀನಿ. ಆದರೂ ಕೂಡ ನೋಡಿ, ಮುಂದಿನ ವಿಡಿಯೋದಲ್ಲಿ ಬೇಕಾದರೆ ತೋರಿಸ್ತೀನಿ. ನೋಡಿ, ಈ ಕಟಿಂಗನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಮತ್ತು ಆ ಕುಡಿನ ನಾನು ಪಿಂಚಿಂಗ್ ಮಾಡ್ತಾ ಇರ್ತೀನಿ. ಇನ್ನೊಂದು ಸ್ವಲ್ಪ ದಿವಸ ನಾವು ಅದನ್ನು ಪಿಂಚಿಂಗ್ ಮಾಡಿದರೆ ತುಂಬ ಅಗಲವಾಗಿ ಬ್ರ್ಯಾಂಚಸ್ ಜಾಸ್ತಿ ಬರುತ್ತೆ, ಆಗ ಹೂವು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ಪಿಂಚಿಂಗ್ ಮಾಡ್ತೀನಿ. ನಾವು ಈ ರೀತಿ ಪಿಂಚಿಂಗ್ ಮಾಡಿದಾಗ ಅದಕ್ಕೆ ಗೊಬ್ಬರ ಹಾಕೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಪೌಷ್ಟಿಕಾಂಶ ಕೂಡ ನಾವು ಅಷ್ಟೇ ಕೊಡಬೇಕಾಗತ್ತೆ. ನೋಡಿ, ಇದು ಆಲ್ರೆಡಿ ಪಾಟಲ್ಲಿರೋ ಮಣ್ಣು ಹಳೇದಾಗಿಬಿಟ್ಟಿದೆ, ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇರಲ್ಲ. ಹಾಗಾಗಿ ಒಂದಿಷ್ಟು ಮಣ್ಣನ್ನು ನಾನು ಮೇಲೆ ಒಂದು ಲೇಯರ್ ಮಣ್ಣನ್ನು ತೆಗೆದು ಆಮೇಲೆ ಪಾಟಿಂಗ್ ಮಿಕ್ಸು ಮತ್ತು ಗೊಬ್ಬರನ ಹಾಕಿ ಕೊಡ್ತೀನಿ. ಆಗ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ನಾವು ಈಗ ಈ ಟೈಮಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ ಅದು ವರ್ಷ ಪೂರ್ತಿ ಹೂ ಬಿಡೋದ್ರಿಂದ ಇನ್ಮೇಲೆ ಮೇವರೆಗೂ 8ವರೆಗೂ ಹೂ ಬಿಡುತ್ತೆ. ಮತ್ತು ಮಳೆಗಾಲದಲ್ಲೂ ಕೂಡ ಹೂ ಬಿಡುತ್ತೆ. ನಿಮ್ಮ ಕಡೆ ತುಂಬ ಮಳೆ ಇಲ್ಲ ಅಂದರೆ ಮಳೆಗಾಲದಲ್ಲಿ ಕೂಡ ಹೂ ಬಿಡುತ್ತೆ. ಮತ್ತು ನಾನು ಮನೆ ಒಳಗಡೆ ಅಂದರೆ ಸ್ವಲ್ಪ ಶೇಡಲ್ಲಿ ಇಟ್ಟಿರೋವಂಥ ಗಿಡ ಈಗಲೂ ಕೂಡ ಹೂವಾಗ್ತಾ ಇದೆ, ಮಳೆಗಾಲದಲ್ಲೂ ಕೂಡ ಹೂವಾಗ್ತಾ ಇತ್ತು. ನೋಡಿ, ಕೆಲವೊಂದು ಹಳೆ ಗಿಡ ಹೂವಿಲ್ಲ, ಮತ್ತು ಕೆಲವು ಮಳೆ ನೀರು ತಾಗಿ ಈ ವರ್ಷ ತುಂಬ ಮಳೆ ಆಗಿರೋದ್ರಿಂದ ಮಳೆ ನೀರು ತಾಗಿ ತುಂಬ ಕೊಳ್ತು ಹೋಗಿಬಿಟ್ಟಿದೆ ಗಿಡಗಳು. ನೋಡಿ, ಈ ರೀತಿ ನಾವು ಅದನ್ನು ಸ್ವಲ್ಪ ಮಣ್ಣನ್ನು ಕೆಳಗಡೆ ಮಣ್ಣನ್ನು ಲೂಸ್ ಮಾಡಿಕೊಂಡು ಅದಕ್ಕೆ ಮತ್ತೆ ನಾನು ಗೊಬ್ಬರ ಮತ್ತು ಮಣ್ಣು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ತೀನಿ. ನೋಡಿ, ಈ ರೀತಿ ಮಾಡಿದಾಗ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನಾವು ಇದಕ್ಕೆ ಕಹಿಬೇವಿನ ಹಿಂಡಿನೂ ಹಾಕಿರೋದ್ರಿಂದ ಸ್ವಲ್ಪ ಫಂಗಸ್ ಕಡಿಮೆ ಆಗುತ್ತೆ. ಇದಕ್ಕೆ ಮತ್ತು ಯಾವುದೇ ರೋಗ ಇರಲ್ಲ. ಆದರೂ ಕೂಡ ನೀವು 1 ತಿಂಗಳ 2 ತಿಂಗಳಿಗೆ ಒಂದು ಸತಿ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಬೋದು. ತುಂಬ ಕಡಿಮೆ ರೋಗ ಬರೋವಂಥ ಪ್ಲ್ಯಾಂಟ್ ಅಂದರೆ ಇದೆ ಅಂತ ಅನಿಸುತ್ತೆ. ಅಷ್ಟೊಂದೆಲ್ಲ ರೋಗ ಬರಲ್ಲ ಇದಕ್ಕೆ. ಹಾಗಾಗಿ ಈ ಗಿಡನ ನಾವು ಬೆಳೆಸ್ಕೋಬೋದು. ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದು ನೀವು 2 ವರ್ಷ 3 ವರ್ಷಕ್ಕೆ ರಿಪೋರ್ಟಿಂಗ್ ಮಾಡಿದರೂ ಸಾಕಾಗತ್ತೆ. ನೋಡಿ, ಈ ರೀತಿ ಮಣ್ಣನ್ನು ಮೇಲಿಂದ ತೆಕ್ಕೊಟ್ರೆ ಸಾಕಾಗತ್ತೆ. ಮತ್ತು ಹೊಸ ಕಟಿಂಗನ್ನು ನೀವು ಬೆಳೆಸ್ತಾ ಇದ್ಕೊಳ್ಳಿ. ಯಾಕಂದರೆ ಗಿಡ ಯಾವಾಗ ಸಾಯತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ವರ್ಷ ಒಂದು ವೆರೈಟಿನಾದರೂ ಆ ಗಿಡನ ಮಾಡ್ಕೊಳ್ಳಿ. ಹೊಸ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಅಂದರೆ ಪುಟ್ಟ ಗಿಡಕ್ಕೆಲ್ಲ ಹೂವಾಗತ್ತಲ್ಲ, ಹಾಗಾಗಿ ಹೊಸ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ಕೊಂಡ್ರೆ ಈ ಗಿಡನ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲ ಕಟಿಂಗನ್ನು ನಾವು ಕಟ್ ಮಾಡಿದ್ದೀನಿ. ಹಾಗೆ ಈ ಕಟಿಂಗನ್ನೆಲ್ಲ ನಾವು ನೆಟ್ಕೋಬಹುದು. ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅದರ ರಿಪೋರ್ಟಿಂಗ್ ಮತ್ತು ಈ ಕಟಿಂಗನ್ನು ನೆಟ್ಟು ತೋರಿಸ್ತೀನಿ. ಹಾಗಾಗಿ ಮುಂದಿನ ವಿಡಿಯೋನೂ ಕೂಡ ನೋಡಿ. ಈ ರೀತಿ ಸಣ್ಣ ಕಟಿಂಗನ್ನೇ ನಾವು ನೆಟ್ಕೋಬಹುದು. ನೋಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.